RCB ಜೆರ್ಸಿ ತಡ್ಕೊಂಡು ಇನ್ನು ಸಂಜೆ ಇರೋ ಮ್ಯಾಚ್ಗೆ ಇವಾಗಲೇ ಬಂದು ಗ್ರೌಂಡಲ್ಲಿ ವೆಯ್ಟ್ ಮಾಡ್ತಿದ್ದೀರಾ? ಅಲ್ಲ, ಅದು RCB ಅನ್ನೋದು ಬ್ಲಡ್ಡಲ್ಲೇ ಇದೆಯಲ್ಲ, ಅದಕ್ಕೋಸ್ಕರ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿಬಿಡಿ ನಾವು ಸೆಲೆಬ್ರೇಷನ್ ಮಾಡೋಕ್ಕೆ. ಇನ್ನು ಮ್ಯಾಚ್ ಗೆಲ್ಲೋದು ಇನ್ನೂ ಟೈಮ್ ಇದೆ. ಸೊ ಫಿನಾಲೆ ಮ್ಯಾಚ್ ನೋಡೋದಕ್ಕೆ ಎಷ್ಟು ಈಗಲ್ಲಿ ವೆಯ್ಟ್ ಮಾಡ್ತಿದ್ದೀರಾ ಅಂತ? ಅದೇ ಬೆಳಗ್ಗೆಯಿಂದ ನಮ್ಗೆ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವಾಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೋ ಅನ್ನೋದಕ್ಕೆ ಬೆಳಗ್ಗೆಯಿಂದನೇ ಆ ಸೆಲೆಬ್ರೇಷನ್ಗೋಸ್ಕರ ಕಾಯ್ತಾ ಇದ್ದೀವಿ. ಇವತ್ತು BGS ಗ್ರೌಂಡಲ್ಲಿ ನಮಗೆ ನಮ್ಮ MLA ಶಾಸಕರಾದ MLA ಅವರು ಎಲ್ಲ ಲೈವ್ ಮ್ಯಾಚ್ ನೋಡೋಕ್ಕೆ LED ಗಿಡಿ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಬಂದು ಮ್ಯಾಚ್ ನೋಡ್ಬೋದು. ಆ ಥರ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದೇವಸ್ಥಾನಗಳಿಗೆಲ್ಲ ಮೊರೆ ಹೋಗ್ತಿದ್ದಾರೆ ಕೆಲವೊಬ್ಬರೆಲ್ಲ RCB ಜೆರ್ಸಿ ಹಿಡ್ಕೊಂಡು, ಹೌದೌದು. RCB ಫ್ಲಾಗ್ಸ್ ಎಲ್ಲ ಹಿಡ್ಕೊಂಡು. ನಾನು ನಿನ್ನೆ ಟಿ ವಿಲಿ ನೋಡಿದೆ, ಯಾರೋ ಒಬ್ಬ ಕಾರ್ಗೂ ಕೂಡ ಅದನ್ನು ಫುಲ್ ಪೇಸ್ಟ್ ಮಾಡಿ ಇದು ಮಾಡಿದ್ದಾನಂತೆ. ಅವ್ನು ದೊಡ್ಡ ಅಭಿಮಾನಿ ಅಂತ. ಇವತ್ತು 100% ಮ್ಯಾಚ್ ಗೆಲ್ಲುತ್ತೆ. ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಸೆಲೆಬ್ರೇಷನ್ ಮಾಡೋಕ್ಕೆ. ಇಡೀ ಕರ್ನಾಟಕನೇ ಕಾಯ್ತಾ ಇದ್ದೀವಿ. ಕರ್ನಾಟಕ ಅಲ್ಲ, ವರ್ಲ್ಡ್ ವೈಡಲ್ಲಿ ಫ್ಯಾನ್ಸ್ಗಳಿದ್ದಾರೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು ಕ್ರಿಕೆಟ್ ಟೀಮ್ ಅಂದ ತಕ್ಷಣ ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ. RCB ಅಲ್ಲಿ ಏನೆಲ್ಲ ಪ್ಲಸ್ ಅನ್ನ ಆಡ್ ಮಾಡ್ಕೊಂಡ್ರೆ, ಅಂದ್ರೆ ಲೈಕ್ ಇವಾಗ ಮೈನಸ್ ಇರೋದನ್ನ ನಾವು ಪ್ಲಸ್ ಪಾಯಿಂಟ್ ಮಾಡ್ಕೊಂಡ್ರೆ ಈ ಸಲ ಕಪ್ ನಮ್ದು ಆಗುತ್ತೆ ಅಂತ? 100% ಇವಾಗ ನಿನ್ನೆ ಲಾಸ್ಟ್ ಮ್ಯಾಚ್ ಏನಿತ್ತು ಪ್ಲೇಯಿಂಗ್ ಲೆವೆಲ್, ಅದೇ ಪ್ಲೇಯಿಂಗ್ ಲೆವೆಲ್ ಆಡಿಸಿದ್ರೆ ಸಾಕು. ಇನ್ನೊಂದೇನಿಲ್ಲ, ಫೀಲ್ಡಿಂಗ್ ಒಂದು ಚೆನ್ನಾಗಿ ಮಾಡೋದು, ಆಮೇಲೆ ಬೌಲಿಂಗ್ ಮೇಯ್ನು. ಆಮೇಲೆ ಇದ್ದಿದ್ದೆ ಬಿಡಿ, ಬ್ಯಾಟಿಂಗ್ ಏನು ಹೇಳೋಂಗಿಲ್ಲ. ನಮ್ಮ ಕಡೆ 8 ಮೆಂಬರ್ಸ್ ಬ್ಯಾಟಿಂಗ್ ಆಡೋರು ಇದ್ದಾರೆ, ಸಾಕು ನಮ್ಗೆ ಅದಷ್ಟು. 100% ನಮ್ಮದೇ ಈ ಸತಿ ಮ್ಯಾಚ್ ನಾವೇ ಹೊಡಿತೀವಿ. ಕಪ್ಪು ನಮ್ಮದೇನೆ ಈ ಸಲ, ಕಪ್ ನಮ್ಮದೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.